ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸ್ ಹಾಗೂ ಗ್ರಾಮಸ್ಥರ ಮಧ್ಯೆ ಗಲಾಟೆಯಾಗಿದೆ. ಹಲ್ಲೆಗೊಳಗಾದ ಯೂಟ್ಯೂಬರ್ಸ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗಲಾಟೆ ವಿಕೋಪಕ್ಕೆ ತಿರುಗಿದ ಹಿನ್ನೆಲೆ ಲಾಠಿ ಪ್ರಹಾರವನ್ನು ಕೂಡ ನಡೆಸಲಾಗಿದೆ. ಗಲಾಟೆ ಸಂಬಂಧ ವಿಡಿಯೋ ಸಂಗ್ರಹಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಒಂದು ಕಾರಿನ ಗಾಜು ಜಖಂ ಆಗಿರೋದು ಗೊತ್ತಾಗಿದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಪಿ ರಿಯಾಕ್ಟ್ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯೂಟ್ಯೂಬರ್ಸ್ಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅರುಣ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಗಲಾಟೆ ವಿಕೋಪಕ್ಕೆ ಹೋದ ಹಿನ್ನೆಲೆ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ದೇವೆ, ಮುಂದಿನ ಕ್ರಮದ ಬಗ್ಗೆ ಕೂಡ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. 5-5:30 ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮತ್ತು ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಪರ್ಸ್ ಮಾಡಿದ್ರು. ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು. ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವೀಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ವೀಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮಗೆ ಇನ್ನೂ ಸಿಗಲಿಲ್ಲ. ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವೀಡಿಯೋಸ್ ಮೇಲೆ ಯಾರ್ಯಾರ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸ್ ಹಾಗೂ ಗ್ರಾಮಸ್ಥರ ನಡುವೆ ಗಲಾಟೆ ಉಂಟಾಗಿದ್ದು, ಹಲ್ಲೆಗೊಳಗಾದ ಯೂಟ್ಯೂಬರ್ಸ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಆನಂತರ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ ನಂತರ ಸದ್ಯ ಪರಿಸ್ಥಿತಿ ಸ್ವಲ್ಪ ಶಾಂತ ಆಗಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಇದ್ದಾರೆ. ಸರ್, ಈ ಸಂದರ್ಭದಲ್ಲಿ ಈ ಥರದ ಒಂದು ಗಲಾಟೆಗಳು ಆಗ್ತಾ ಇದೆ ಅಂತ ಅಂದರೆ ಜನ ಮಾತಾಡ್ತಾ ಇದ್ರು, ಪರಿಸ್ಥಿತಿ ಉದ್ವಿಗ್ನ ಆಗಿದೆ, ಅಪಪ್ರಚಾರಗಳು ಆಗ್ತಾ ಇದೆ. ಪೊಲೀಸ್ ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ರು ಕೂಡ, ಗ್ರಾಮದಲ್ಲಿ ಇದ್ರೂ ಕೂಡ ಯಾಕೆ ಈ ಥರ ಆಯಿತು ಅಂತ? ಇದು ಈಗಾಗಲೇ SIT ತಂಡಕ್ಕೆ ಜಾಸ್ತಿ ಜನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಅವ್ರದ್ದು ಇನ್ವೆಸ್ಟಿಗೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದು ಎಂದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಇವತ್ತು ಗಲಾಟೆ ಮಾಡಿದ್ದಕ್ಕೋಸ್ಕರ ಅಡಿಷನಲ್ ಫೋರ್ಸಸ್ಸನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಬಂದಿದೆ. ಸೊ ನಾಳೆ ಈ ಥರ ಲೋಕಲ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂಗೆ ಸೆಪ್ರೇಟಾಗಿ ಇನ್ನೊಂದು ಬಂದೋಬಸ್ತ್ ಸ್ಕೀಮನ್ನು ಮಾಡ್ತೀವಿ. ಸರ್, ಈ ಘಟನೆಯಲ್ಲಿ ಒಟ್ಟು ಎಷ್ಟು ಕೇಸ್ ಆಯಿತು ಮತ್ತು ಎಷ್ಟು ಜನರ ಮೇಲೆ ಪ್ರಕರಣ ಆಗ್ತದೆ ಅಂತ? ಈಗ ಪ್ರಥಮವಾಗಿ ಯೂಟ್ಯೂಬರ್ಸ್ 3 ಜನ ನಮಗೆ ಅಸಾಲ್ಟ್ ಮಾಡಿದ್ದಾರೆ ಸ್ಥಳೀಯರು ಅವರು ಎಂದು ಹೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಅದನ್ನು ರಿಜಿಸ್ಟರ್ ಮಾಡ್ತೀವಿ. ಮತ್ತು ಇನ್ನೊಂದು ರಿಪೋರ್ಟರು ನಮಗೆ ಸೌಜನ್ಯ ಹೋರಾಟಗಾರರು ನಮಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಇನ್ನೊಂದು ದೂರನ್ನು ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ಎಲ್ಲರದ್ದು ವಿಡಿಯೋ ದಾಖಲಾಗಿಗಳನ್ನು ಚೆಕ್ ಮಾಡ್ತೀವಿ. ನಮಗೆ ಇನ್ನೂ ಆ ಥರ ಎಲ್ಲ ವಿಡಿಯೋ ಮಾಡಿದ್ದೇನೆ ಎಂದು ಹಲವು ಜನ ಹೇಳಿದ್ದಾರೆ. ಈ ವಿಡಿಯೋವನ್ನು ಪರಿಶೀಲಿಸಿ ನಾವು ಏನು ಗಂಭೀರತೆ ಇದೆಯೋ ಅದನ್ನು ನೋಡಿ ಕ್ರಮ ತಗೊಳ್ತೀವಿ. ಯಾವುದೇ ಕ್ರಮಗಳನ್ನು ಪೊಲೀಸರು ಕೈಗೊಳ್ತಾ ಇಲ್ಲ ಅಂತ ಅವರ ಆರೋಪ. ಹಾಗಾಗಿ ನಾವು ಇಲ್ಲಿ 10 ವರ್ಷದ ನಂತರ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಈ 10-15 ದಿವಸ ನಾವು ಸುಮ್ಮನೆ ಇದ್ವಿ, ಆದರೆ ನಮಗೂ ಒಂದು ಲಿಮಿಟೇಷನ್ ಇದೆ ಅಂತ. ಇಲ್ಲ, ಈಗ ಅವ್ರದ್ದು ಡಿಫಮೇಷನ್ಗೆ ಏನು ಕಾನೂನಾತ್ಮಕವಾಗಿ ಇರುವ ಪ್ರೊಸೀಜರು ಅದನ್ನು ಎಲ್ಲರೂ ಪಾಲನೆ ಮಾಡಬೇಕು. ಈಗ ಡಿಫಮೇಷನ್ ಪ್ರೊಸೀಜರನ್ನು ನಾವು ಒಂದು ಪ್ರಕರಣಕ್ಕೆ ಕಾನೂನಾತ್ಮಕವಾಗಿ ಇಲ್ಲ ಎಂದು ಹೇಳಕ್ಕೆ ಬರುವುದಿಲ್ಲ. ಸೊ ಅದು ಪ್ರೊಸೀಜರ್ ಏನಿದೆ ಕೋರ್ಟ್ನಲ್ಲಿ ಹೋಗಿ ದಾವೆ ಸಲ್ಲಿಸಬೇಕು. ಅದನ್ನು ಮಾಡ್ಬೋದು ಅವರು. ಈಗ ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಅವ್ರದ್ದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆಯೇ, ಬಟ್ ಅದರಲ್ಲಿ ಯಾವುದು ಎಕ್ಸೀಡ್ ಮಾಡಿದರೆ ಅವರು ಅದರ ಬಗ್ಗೆ ದೂರು ಕೊಡ್ಬೋದು. ಬಟ್ ಅವರು ಮಾತಾಡೋದೇ ಬಾರದು ಎಂದರೆ ಅವರು ಮಾತಾಡೋದು ಇಷ್ಟ ಇಲ್ಲ ಎಂದ ಕಾರಣಕ್ಕೆ ಅವರನ್ನು ಅಸಾಲ್ಟ್ ಮಾಡೋದು ಸರಿ ಇಲ್ಲ. ಈಗ ನೀವು ಅಂದರೆ ಎನಿಬಡಿ ಕ್ಯಾನ್ ಸ್ಪೀಕ್ ದಟ್ ಟು ವಿದಿನ್ ಲಿಮಿಟೇಷನ್, ಬಟ್ ಅಸಾಲ್ಟ್ ಮಾಡೋದು ಇಟ್ ಈಸ್ ನಾಟ್ ಕರೆಕ್ಟ್. ಸೊ ಅದರಿಂದ ಕ್ರಮ ತಗೊಳ್ತೀವಿ. ಹೆಚ್ಚುವರಿ ಪೊಲೀಸ್ ಈಗಾಗಲೇ ಒಂದು 3 KSRP ಅಡಿಷನಲ್ ಆಗಿ ಕೇಳಿದ್ದೀವಿ. ನಾಳೆ ಇಂಪಾರ್ಟೆಂಟ್ ಪ್ಲೇಸಸ್ಗೆ SITಗೆ ಅಡಿಕ್ವೇಟ್ ಬಂದೋಬಸ್ತ್ ಇದೆಯೇ ಅವರು ತನಿಖೆ ತೊಂದರೆ ಆಗಬಾರ್ದು ಎಂದು. ಬಟ್ ಲೋಕಲ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ಗೋಸ್ಕರ 3 KSRP ಅಡಿಷನಲ್ ಆಗಿ ಕೇಳಿದ್ದೀವಿ. ಅವರನ್ನು ಡಿಪ್ಲಾಯ್ ಮಾಡ್ತೀವಿ. ನಾಳೆ SIT ತನಿಖೆಗೆ ಯಾವುದೇ ಅಡ್ಡ ಆಗದಂಗೆ ನಾವು ನೋಡ್ಕೊಳ್ತೀವಿ. ಇದು SP ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಮಂಗಳೂರು.